ನಮಸ್ತೆ ಸ್ನೇಹಿತರೆ. ಇವತ್ತು ನಾನು ಸಾಮಾನ್ಯನಿಗೆ ಸಾಹಿತ್ಯ ಚರಿತ್ರೆ ಕನ್ನಡ ಸಾಹಿತ್ಯ ಸಮೀಕ್ಷೆ ಸಂಪುಟ 1 GS ಶಿವರುದ್ರಪ್ಪನವರು ಬರೆದಂತಹ ಒಂದು ಕೃತಿಯನ್ನು ನಾನು ಪರಿಚಯ ಮಾಡಿಕೊಡ್ತಾ ಇದ್ದೆ. ಈಗ PSTR, GPSTR, HSTR ಮತ್ತೆ ವಸತಿ ಶಾಲೆಗಳ ನೇಮಕಾತಿ ನಡೀತಾ ಇದೆ. ಹಾಗಾಗಿ ಈ ಪುಸ್ತಕ ಬಹಳ ಮುಖ್ಯ. ಈ ಪುಸ್ತಕದಿಂದ ಕೂಡ ಹಲವಾರು ಪ್ರಶ್ನೆಗಳು ಬಂದಿರುವಂಥದ್ದನ್ನು ನಾವು ನೋಡ್ಬೋದು. ಅದಕ್ಕೋಸ್ಕರ ಇದನ್ನ ಮಾಡ್ಕೊಡೋಣ ಅಂತ ಹೇಳಿ ತಗೊಂಡಿದ್ದೀನಿ. ಇದರಲ್ಲಿ ಆಗ್ಲೇ ನಾನು 4 ಭಾಗಗಳನ್ನ ಮಾಡಿದ್ದೀನಿ. ಮುಂದಿನ ಭಾಗವನ್ನ ಇದರಲ್ಲಿ ನೋಡ್ತಾ ಹೋಗೋಣ ನಾವು. ಆ 4 ಭಾಗಗಳಲ್ಲಿ ನಾನು ಆಗ್ಲೇ ಕನ್ನಡ ನಾಡಿಗೆ ಕನ್ನಡ ನಾಡು ಅಂತ ಹೆಸರು ಹೇಗೆ ಬಂತು, ಅದೇ ರೀತಿಯಲ್ಲಿ ಈ ಕನ್ನಡ ನಾಡಿನ ಒಂದು ಪ್ರಾಚೀನತೆ, ಕವಿರಾಜ ಮಾರ್ಗದ ಒಂದು ಹಿನ್ನೆಲೆ, ಕವಿರಾಜ ಮಾರ್ಗ ಕೃತಿಯ ಬಗ್ಗೆ ಪರಿಚಯ, ಇವುಗಳನ್ನೆಲ್ಲ ನಾನು ಆಲ್ರೆಡಿ ತಿಳಿಸಿದ್ದೀನಿ. ಮತ್ತು ಅದ್ರ ಜೊತೆಗೆ ಈ ಕನ್ನಡ ಸಾಹಿತ್ಯದ ರೂಪಗಳು ಅಂತ ಬಂದ್ರೆ ಅದರಲ್ಲಿ ಬರುವಂತಹ ಚಂಪು, ವಚನ, ರಗಳೆ, ಷಟ್ಪದಿ, ಕೀರ್ತನೆಯ ಬಗ್ಗೆ ತಿಳಿಸ್ಕೊಟ್ಟಿದ್ದೀನಿ. ನೋಡಿ, ಇಂದಿನ ವಿಡಿಯೋಗಳನ್ನ ನೋಡಿದ್ರೆ ನಿಮಗೆ ಗೊತ್ತಾಗುತ್ತೆ. ನಾನು ಯಾಕೆ PDF ಈ ತರ ಕೊಡ್ತಾ ಇದ್ದೀನಿ ಅಂದ್ರೆ, ಕೆಲವ್ರ ಹತ್ರ ಪುಸ್ತಕ ಇರುತ್ತೆ, ಇನ್ನು ಕೆಲವ್ರ ಹತ್ರ ಇರಲ್ಲ. ಹಾಗಾಗಿ ಈ ರೀತಿ ಕೊಟ್ರೆ ಅವ್ರು ಸ್ವಲ್ಪ ಕೆಲವು ಪಾಯಿಂಟ್ಸ್ಗಳನ್ನಾದ್ರೂ ಮಾಡ್ಕೊಳ್ಬಹುದು ಅನ್ನೋ ಕಾರಣಕ್ಕೆ ನಾನು ಈ ರೀತಿಯಾಗಿ PDF ಅನ್ನ ಕೊಡ್ತಾ ಇದ್ದೀನಿ. ನೋಡ್ಕೊಂಡು ಅದನ್ನ ನೀವು ಪಾಯಿಂಟ್ಸ್ ಮಾಡ್ಕೋಬಹುದು ಸ್ನೇಹಿತರೆ. ಈಗಾಗಲೇ ನಾನು ಕೀರ್ತನೆ ಮಾಡಿದ್ದೀನಿ ಕಳೆದ ತರಗತಿಯಲ್ಲಿ. ಈಗ ತ್ರಿಪದಿಯ ಬಗ್ಗೆ ತಿಳಿಸ್ಕೊಡ್ತೀನಿ. ತ್ರಿಪದಿ ಸಾಂಗತ್ಯಗಳು ಅತ್ಯಂತ ಜನಪ್ರಿಯವಾದ ಕಾವ್ಯ ರೂಪ ಅಂತ ನಾವು ಹೇಳ್ತೀವಿ. ಇಲ್ಲಿ ತ್ರಿಪದಿಗೆ ಸರ್ವಜ್ಞ, ಸಾಂಗತ್ಯಕ್ಕೆ ರತ್ನಾಕರ ವರ್ಣಿ, ಇವರಿಬ್ರು ಹೆಸರುವಾಸಿ ಅಂತ ಹೇಳ್ತೀವಿ. ತ್ರಿಪದಿಗೆ ಸರ್ವಜ್ಞ, ಮತ್ತೆ ತ್ರಿಪದಿಗಳ ಬ್ರಹ್ಮ ಅಂತಾನೆ ಸರ್ವಜ್ಞನನ್ನ ಕರಿತೀವಿ. ಹಾಗೆ ರತ್ನಾಕರ ವರ್ಣಿಯ ಕೃತಿಯಾದ ಭರತೇಶ ವೈಭವವನ್ನ ನಾವು ಸಾಂಗತ್ಯದ ಒಂದು ರೀತಿ ಮೇರು ಶಿಖರ ಅಂತಾನೆ ಕರೆಯುವಂಥದ್ದು, ಅಥವಾ ಗೌರಿ ಶಿಖರ ಅಂತ ಕೂಡ ಕರಿತೀವಿ. ಇವೆರಡು ಕೂಡ ಬಹಳ ಪ್ರಮುಖವಾದಂತಹ ಕೃತಿಗಳು ಅಂತ ಹೇಳ್ಬೋದು. ಹಾಗೆ ಈ ತ್ರಿಪದಿ ಅನ್ನುವಂಥದ್ದು ಇಂದು ಉಟ್ಕೊಂಡಂಥದ್ದಲ್ಲ, ಅದರ ಪ್ರಾಚೀನವಾದ ರೂಪ ಸುಮಾರು ವರ್ಷಗಳ ಹಿಂದೆನೆ ನಮಗೆ ಸಿಗುತ್ತೆ. ಅದರ ಒಂದು ಅತ್ಯಂತ ಪ್ರಾಚೀನ ಚಂದೋ ರೂಪ ಕ್ರಿಸ್ತಶಕ 700ರಲ್ಲೇ ನಮಗೆ ಇದರ ಒಂದು ರೂಪ ಸಿಗುತ್ತೆ. ಯಾವಾಗ ಅಂತ ಅಂದ್ರೆ ಬಾದಾಮಿ ಶಾಸನದಲ್ಲಿ ಇದರ ಮೊದಲ ರೂಪವನ್ನು ನಾವು ನೋಡ್ಬೋದು. ಸಾಧುಗೆ ಸಾಧು, ಮಾಧುರ್ಯಂಗೆ ಮಾಧುರ್ಯಂ, ಬಾದಿಪ ಕಲಿಗೆ ಕಲಿಯುಗ ವಿಪರೀತನ್, ಮಾಧವನೀತನ್ ಪೆರನಲ್ಲ ಅಂತ ಒಂದು ಪದ್ಯ ಬರುತ್ತೆ ನೋಡಿ. ಸಾಧು ಬಾದಾಮಿ ಶಾಸನದಲ್ಲಿ ಬರುವಂಥದ್ದು. ಅಲ್ಲಿ ತ್ರಿಪದಿಯ ರೂಪವನ್ನು ನಾವು ನೋಡ್ತೀವಿ. ಆ ನಂತರದಲ್ಲಿ ಇದರ ಪ್ರಸ್ತಾಪವನ್ನು ನಾವು ಕವಿರಾಜ ಮಾರ್ಗದಲ್ಲಿ ಕೂಡ ನೋಡ್ಬೋದಾಗಿದೆ. ಆ ನಂತರ ಕವಿರಾಜ ಮಾರ್ಗದಲ್ಲಿ ಬಂದ್ಮೇಲೆ ಪಂಪ, ಪೊನ್ನ ಇನ್ನು ಮೊದಲಾದ ಕವಿಗಳು ಕೂಡ ಈ ಒಂದು ತ್ರಿಪದಿಯ ಬಗ್ಗೆ ಸ್ವಲ್ಪ ತಮ್ಮ ಒಂದು ಕಾವ್ಯಗಳಲ್ಲಿ ತಿಳಿಸಿದ್ದಾರೆ. ಇನ್ನು ಇದು ಬಿಟ್ರೆ ಹಳ್ಳಿಯ ಹಾಡುಗಳು ಅಂತಾನೆ ಕರೆಯಲ್ಪಡುವಂತ ಜನಪದ ಸಾಹಿತ್ಯದಲ್ಲಿ ಈ ತ್ರಿಪದಿಯ ಪ್ರವಾಹವೇ ಹರಿದು ಬಂದಿರೋದನ್ನ ನಾವು ನೋಡ್ಬೋದಾಗಿದೆ. ಅಲ್ಲಿ ಅವ್ರು ನೆನ್ಪಿಟ್ಕೊಳ್ಳೋದಿಕ್ಕೆ, ಸುಲಭವಾಗಿ ಆಡೋದಿಕ್ಕೆ ಅನುಕೂಲ ಆಗಲಿ ಅಂತ ಈ ಜನಗಳು 3 ಪಂಕ್ತಿಯ ಬಂಧವನ್ನ ಕಟ್ಕೊಂಡು ವಿಶೇಷವಾಗಿ ಆಡ್ತಾ ಇದ್ದಂಥದ್ದನ್ನ ನಾವು ತ್ರಿಪದಿಯಲ್ಲಿ ನೋಡ್ತೀವಿ. ಇನ್ನು ಕನ್ನಡದಲ್ಲಿ ತ್ರಿಪದಿ ಕೃತಿ ರಚನೆ ಮಾಡಿದವರು ವಿಶೇಷವಾಗಿ ವೀರಶೈವರಾಗಿರ್ತಾರೆ. ಅದರಲ್ಲಿ ಅಕ್ಕ ಮಹಾದೇವಿ, ಈಕೆಯ ಯೋಗಾಂಗ ತ್ರಿವಿಧಿಯನ್ನ ನಾವು ನೋಡ್ಬೋದು. ಕರಸ್ಥಲದ ನಾಗೀದೇವ, ನಿಜಗುಣ ಶಿವಯೋಗಿ, ಸರ್ವಜ್ಞ, ಇವರನ್ನ ನಾವು ತ್ರಿಪದಿಯನ್ನ ರಚನೆ ಮಾಡಿದಂಥ ವಿಶೇಷರದರಲ್ಲಿ ನೋಡ್ತೀವಿ. ಆಧುನಿಕ ಕಾಲಕ್ಕೆ ಬಂದಾಗ ಸಿದ್ದರಾಮೇಶ್ವರ ಪುರಾಣ, ಇದು ವೆರಿ ವೆರಿ ಇಂಪಾರ್ಟೆಂಟು ಪ್ರಶ್ನೆ ಆಗಿದೆ. ಸಿದ್ದರಾಮೇಶ್ವರ ಪುರಾಣ ಬರೆದವ್ರು ಯಾರು ಅಂದ್ರೆ ಜಯದೇವಿ ತಾಯಿ ಲಿಗಾಡೆ ಅವರು. ಇದು ಆಧುನಿಕ ಕಾಲದಲ್ಲಿ ಬರೆದಂತ ಒಂದು ತ್ರಿಪದಿ. ಶೈವೇತರರು ಹೆಚ್ಚಾಗಿ ಯಾಕೆ ಬಳಸಲಿಲ್ಲ ಅನ್ನೋದು ಆಶ್ಚರ್ಯದ ಸಂಗತಿ. ಜಾಸ್ತಿ ಬಳಸಿರೋದು ಬರೀ ವೀರಶೈವರು ಅಂತಾನೆ ಹೇಳ್ತಾರೆ ಇದನ್ನ. ಇಲ್ಲಿ ನಮ್ಗೆ ಆಧುನಿಕ ಕಾಲಕ್ಕೆ ಬಂದಾಗ ಸಿದ್ದರಾಮೇಶ್ವರ ಪುರಾಣ ಜಯದೇವಿ ತಾಯಿ ಲಿಗಾಡೆ ಅವರು ಬರೆದಿರುವಂಥದ್ದು. ಇದು ಪ್ರಶ್ನೆ ಆಗಿದೆ. ಆ ನಂತರದಲ್ಲಿ ಸರ್ವಜ್ಞ ತ್ರಿಪದಿಯ ಸಾರ್ವಭೌಮ ಆಗ್ತಾನೆ. ವಚನಕಾರರ ಕಾಲದಿಂದ ಹಿಡಿದು 16ನೇ ಶತಮಾನದೊಳಗಿನ ಅವಧಿಯಲ್ಲಿ ಇವನು ಇದ್ದ ಅಂತ ಹೇಳಲಾಗುತ್ತೆ. ವ್ಯವಹಾರ ಜ್ಞಾನ, ವಿವೇಕಗಳ ಮೂರ್ತಿ, ಕನ್ನಡಿಗರ ನಾಲಿಗೆಯ ಮೇಲೆ ಇವನ ಕೆಲವು ಸರ್ವಜ್ಞನ ವಚನಗಳು ನೆಲೆಸಿರೋದನ್ನ ನಾವು ಇವತ್ತಿಗೂ ಕೂಡ ನೋಡ್ತಾ ಇದ್ದೀವಿ. ಇದಿಷ್ಟು ತ್ರಿಪದಿಯ ಬಗ್ಗೆ. ಆದ್ರೆ ಇನ್ನು ಸಾಂಗತ್ಯಕ್ಕೆ ನೋಡೋದಾದ್ರೆ, ತ್ರಿಪದಿಗೆ ಹೋಲಿಸಿದ್ರೆ ಸಾಂಗತ್ಯವು ತ್ರಿಪದಿಗಿಂತ ಹೆಚ್ಚು ಕವಿಪ್ರಿಯ ಮತ್ತು ಜನಪ್ರಿಯ ಸಾಹಿತ್ಯ ರೂಪ ಅಂತ ಹೇಳ್ತೀವಿ. ಆದರೆ ತ್ರಿಪದಿಯಷ್ಟು ಪ್ರಾಚೀನವಾದ ರೂಪ ಸಾಂಗತ್ಯಕ್ಕಿಲ್ಲ. ತ್ರಿಪದಿ 7ನೇ ಶತಮಾನದಷ್ಟು ಹಳೆದಾದ್ರೆ ಸಾಂಗತ್ಯದ ಮೊದಲನೇ ಕೃತಿ ಬಂದದ್ದು 15ನೇ ಶತಮಾನದಲ್ಲಿ. ಆದರೂ ತ್ರಿಪದಿಯನ್ನ ಕಾವ್ಯ ರೂಪಕ್ಕೆ ಬಳಸಿದ ಕವಿಗಳಿಗಿಂತ ಸಾಂಗತ್ಯವನ್ನ ಕಾವ್ಯ ರೂಪದಲ್ಲಿ ಬಳಸಿದ ಕವಿಗಳೇ ಹೆಚ್ಚಾಗಿದ್ದಾರೆ. ಸಾಂಗತ್ಯ ಕೂಡ ತ್ರಿಪದಿಯಂತೆ ಅದು ಆಡುಗಬ್ಬ ಆಗಿದೆ. ಕನ್ನಡದಲ್ಲಿ 25ಕ್ಕೂ ಹೆಚ್ಚಿನ ಒಂದು ಸಾಂಗತ್ಯದ ಕವಿಗಳನ್ನು ನಾವು ನೋಡ್ಬೋದಾಗಿದೆ.
ಅದರಲ್ಲಿ ಬರುವ ಪ್ರಮುಖ ಕವಿಗಳು ಶಿಶುಮಾಯಣ, ನಂಜುಂಡ, ಕನಕದಾಸ, ರತ್ನಾಕರವರ್ಣಿ ಇವರಲ್ಲಿ ಪ್ರಮುಖವಾಗಿ ನಾವು ನೋಡ್ತೀವಿ. ಹಾಗೆ ನಂಜುಂಡ ಕವಿ ಕುಮಾರ ರಾಮಚರಿತೆ, ಕನಕದಾಸರ ಮೋಹನ ತರಂಗಿಣಿ, ರತ್ನಾಕರವರ್ಣಿಯ ಭರತೇಶ ವೈಭವ ಇವು ಪ್ರಮುಖವಾದಂಥ ಕೃತಿಗಳು. ರತ್ನಾಕರವರ್ಣಿ ಸಾಂಗತ್ಯದಲ್ಲಿ ಶೃಂಗಾರ ವೈರಾಗ್ಯ ಪ್ರಧಾನವಾದಂಥ ಒಂದು ಮಹಾಕಾವ್ಯ ಬರೀತಾನೆ, ಅದೇ ಭರತೇಶ ವೈಭವ ಅಂತ ಹೇಳಿ ನಾವು ನೋಡ್ತೀವಿ. ಇದು ಸಾಂಗತ್ಯದಲ್ಲಿರುವಂಥ ಒಂದು ಕೃತಿ. ಇದಾದ ನಂತರದಲ್ಲಿ ನಂಜುಂಡ ಕವಿ ಕೂಡ ಒಂದು ಐತಿಹಾಸಿಕ ವಸ್ತುವನ್ನ ಆಧರಿಸಿ ವೀರರಸ ಪ್ರಧಾನವಾದಂಥ ರಾಮನಾಥ ಚರಿತೆ ಅಥವಾ ಕುಮಾರ ರಾಮ ಸಾಂಗತ್ಯ ಅಂತ ಕೂಡ ಅದಕ್ಕೆ ಹೆಸರಿದೆ. ಕನಕದಾಸರು ಮೋಹನ ತರಂಗಿಣಿ ಅಂತ ಪೌರಾಣಿಕ ವಸ್ತುವನ್ನ ಕುರಿತು ಕಾವ್ಯದಲ್ಲಿ ಬರೀತಾರೆ. ಹೀಗೆ ತಮ್ಮ ಸಮಕಾಲೀನವಾದ ವಿಜಯನಗರ ಕಾಲದ ವೈಭವವನ್ನೆಲ್ಲ ಆ ಮೋಹನ ತರಂಗಿಣಿಯಲ್ಲಿ ಕನಕದಾಸರು ತರ್ತಾರೆ. ನೋಡಿ, ಕನಕದಾಸರ ಮೋಹನ ತರಂಗಿಣಿ ಯಾರ ಕಾಲದ ವೈಭವವನ್ನು ತೆರೆದಿಡುತ್ತೆ ಅಂತ ಪ್ರಶ್ನೆ ಆದರೆ ವಿಜಯನಗರ ಕಾಲದ ವೈಭವ ಅಂತ ನಾವು ಹೇಳಬೇಕು. ಸಂಚಿ ಹೊನ್ನಮ್ಮ ಅಧಿಪತಿಯ ಧರ್ಮದಂಥ ನೀತಿ ಕಾವ್ಯವನ್ನು ಸಾಂಗತ್ಯದಲ್ಲಿ ಬರೆದಿದ್ದಾಳೆ. ಸಾಂಗತ್ಯದ ಈ ರೂಪ ಹೊಸಗನ್ನಡದ ಆಧುನಿಕ ಛಂದಸ್ಸಿಗೆ ತಳಹದಿಯಾಗಿರೋದನ್ನ ನಾವು ನೋಡ್ಬೋದು. ಇನ್ನು ಹಲವು ಕವಿಗಳಲ್ಲಿ ಹೊಸ ರೂಪಗಳು ಕಾಣಿಸ್ಕೊಂಡಿವೆ. ನಾವು ಅದರಲ್ಲಿ ಈ ಒಂದು ಆಧುನಿಕ ಕಾಲಕ್ಕೆ ಬಂದಾಗ SV ಪರಮೇಶ್ವರ ಭಟ್ಟರು ಇಂದ್ರಚಾಪ ಮತ್ತು ಚಂದ್ರವೀದಿ ಅಂತ 2 ಸಾಂಗತ್ಯ ಕೃತಿಗಳನ್ನು ಬರೆದಿದ್ದಾರೆ. ಇಂದ್ರಚಾಪ, ಚಂದ್ರವೀದಿ ಅಂತ. ಇನ್ನು ಕನ್ನಡ ಸಾಹಿತ್ಯ ಪರಂಪರೆಯಲ್ಲಿ ಮುಂದಿನದು ಹೊಸಗನ್ನಡ ಯುಗ ಅಂತಲೇ ನಾವು ಹೇಳ್ತೀವಿ. ಮುಂದಿನದನ್ನು ಹೊಸಗನ್ನಡ ಯುಗ ಅಂತ ಹೇಳಿ ನಾವು ಕರಿಬಹುದಾಗಿದೆ. ಇಲ್ಲಿ ಗದ್ಯ ಮತ್ತು ಭಾವಗೀತೆಗಳು ಈ ಕಾಲದ ಮುಖ್ಯ ಸಾಹಿತ್ಯ ರೂಪಗಳು ಅಂತ ಹೇಳ್ಬೋದು. ಗದ್ಯ ಮತ್ತು ಭಾವಗೀತೆಗಳ ಬಗ್ಗೆ ನೋಡೋದಾದರೆ ಅದರಲ್ಲಿ ಪದ್ಯಕ್ಕಿಂತ ಗದ್ಯ ಆ ಕಾಲದ ಮುಖ್ಯ ರೂಪ ಆಗಿತ್ತು. ಅಲ್ಲಿ ನಡೆದಷ್ಟು ಹೊಸ ಪ್ರಯೋಗಗಳು ಪದ್ಯ ಹಾಗೂ ಗದ್ಯಗಳಲ್ಲಿ ಹಿಂದೆಂದೂ ನಡೆದಿರಲಿಲ್ಲ ಆಧುನಿಕ ಕಾಲದಲ್ಲಿ ಅಂತ ಹೇಳ್ಬೋದು. ಹೊಸ ದೃಷ್ಟಿ, ಹೊಸ ತಂತ್ರ, ಹೊಸ ಪ್ರಯೋಗಗಳಿಗೆ ಇದೊಂದು ಸುಗ್ಗಿ ಕಾಲ, ಆಧುನಿಕ ಕಾಲ, ಅದು ಹೊಸಗನ್ನಡ ಕಾಲ. 12-13ನೇ ಶತಮಾನವನ್ನು ಬಿಟ್ಟರೆ ಇದೊಂದು ಇನ್ನೊಂದು ಕ್ರಾಂತಿಯ ಘಟ್ಟ ಅಂದರೆ ಅದು ಹೊಸಗನ್ನಡ. ಹೊಸಗನ್ನಡದ ಗದ್ಯವು ಸಾಹಿತ್ಯದ ಗದ್ದುಗೆಯನ್ನೇರಿದ ಕಾಲ ಅಂತಲೇ ಹೇಳ್ಬೋದು. ಗದ್ಯ ಕನ್ನಡ ಸಾಹಿತ್ಯ ಪರಂಪರೆಯನ್ನು ನೋಡಿದ್ರೆ ಉದ್ದಕ್ಕೂ ಪದ್ಯದೊಂದಿಗೆ ಕಿಂಕರ ಭಾವದಿಂದಲೋ ಹೆಚ್ಚೆಂದರೆ ಮಿತ್ರ ಭಾವದಿಂದಲೋ ಬಂದಿದೆ ಹೊರತು ತೀರ ಸರಿಸಮಾನವಾಗಿ ಪದ್ಯ ರೂಪಕ್ಕೆ ಮೀರಿದ ಸ್ಥಾನಕ್ಕೆ ಗದ್ಯ ಏರೋದೇ ಇಲ್ಲ. ಅದು ಹೊಸಗನ್ನಡದಲ್ಲಿ ಮಾತ್ರ. ಸಾಧನ ಸಾಮಗ್ರಿಗಳ ಅಭಾವದಿಂದ ಮತ್ತಿತರ ಕಾರಣದಿಂದಲೋ ಏನೋ ಕಾವ್ಯವನ್ನಾಗಲಿ ಶಾಸ್ತ್ರವನ್ನಾಗಲಿ ಎಲ್ಲವನ್ನೂ ಪದ್ಯ ರೂಪದಲ್ಲೇ ಬರೆಯೋದು ವಿಶೇಷ ಆಗಿತ್ತು. ಪದ್ಯನ ನೆನ್ಪಿಟ್ಕೊಳ್ಳೋದಕ್ಕೆ ಸುಲಭ ಅನ್ನೋ ಕಾರಣಕ್ಕೋಸ್ಕರ ಅವರು ಬರೀ ಪದ್ಯ ಬರಿತಾ ಇದ್ರು ಅಂತ ಹೇಳ್ಬೋದಾಗಿದೆ ಇಂದಿನ ಕಾಲದಲ್ಲಿ. ಅದು ಏನೇ ಇದ್ರೂ ಕೂಡ ಕನ್ನಡ ಸಾಹಿತ್ಯದ ಮಟ್ಟಿಗೆ ಹೇಳೋದಾದರೆ ಗದ್ಯ ಪದ್ಯದಷ್ಟೇ ಪ್ರಾಚೀನ ರೂಪವಾಗಿದೆ. ಇದ್ರ ಉದ್ದಕ್ಕೂ ನಮ್ಮ ಕವಿಗಳು ಅದನ್ನು ಪದ್ಯದೊಂದಿಗೆ ಹೊಂದಿಸ್ಕೊಂಡು ಉಳಿಸ್ಕೊಂಡು ಬಂದಿದ್ದಾರೆ. ಕನ್ನಡದ ಅತ್ಯಂತ ಪ್ರಾಚೀನವಾದ ಅಲಿಮಿಡಿ ಶಾಸನ ಇದು ಕ್ರಿಸ್ತಶಕ 450, ಇದರ ಕಾಲ ಕ್ರಿಸ್ತಶಕ 450, 5ನೇ ಶತಮಾನಕ್ಕೆ ಸೇರಿದಂಥ ಶಾಸನ. ಇದ್ರ ಭಾಷೆ ಗದ್ಯ ಆಗಿದೆ ಅಂತ ನಾವು ಗಮನಿಸಬೇಕಾಗಿದೆ. ಕವಿರಾಜ ಮಾರ್ಗದಲ್ಲಿ ಕೂಡ ಅದಕ್ಕೂ ಹಿಂದೆ ಅನೇಕ ಗದ್ಯ ಕವಿಗಳನ್ನು ಅವನು ಉಲ್ಲೇಖ ಮಾಡಿದ್ದಾನೆ. ನಾನು ಆಗಲೇ ಹೇಳಿದ್ನಲ್ಲ ಅದನ್ನು ಗದ್ಯ ಕವಿಗಳು ಯಾರ್ಯಾರು ಅಂತ ಹೇಳಿ. ನಾಗಾರ್ಜುನ, ಜಯಬಂಧು, ದುರ್ವಿನೀತ ಅಂತ ಹೇಳ್ತೀನಲ್ಲ, ಅವರು ಗದ್ಯ ಕವಿಗಳು. ಗದ್ಯ ಕಾವ್ಯದ ಪರಂಪರೆಯೊಂದು ಕನ್ನಡದಲ್ಲಿ 8ನೇ ಶತಮಾನಕ್ಕೂ ಹಿಂದೆ ಇತ್ತು ಅಂತ ತಿಳಿಯೋದಕ್ಕೆ ಆದರೆ ಅವ್ರ ಯಾರ ಗ್ರಂಥಗಳು ನಮಗೆ ದೊರೆತಿಲ್ಲ. ಮೊಟ್ಟ ಮೊದಲ ಗದ್ಯ ಕೃತಿ ಅಂತ ನಾವು ಯಾವುದನ್ನು ನೋಡ್ತೀವಿ ಅಂದರೆ ಶಿವಕೋಟ್ಯಾಚಾರ್ಯ ಬರೆದಂತಹ ಒಂದು ಒಡ್ಡಾರಾಧನೆ. ಈ ಕೋಟ್ಯಾಚಾರ್ಯನ ಒಡ್ಡಾರಾಧನೆ ಶಿವಕೋಟ್ಯಾಚಾರ್ಯ ಎಂದು ಇದನ್ನು ಮೊದಲ ಗದ್ಯ ಕೃತಿ ಅಂತ ಕರಿತೀವಿ. ಇಲ್ಲಿಂದ ಹಿಡಿದು ಮುದ್ದಣ್ಣನವರಿಗೆ ಲೆಕ್ಕ ಹಾಕಿದ್ರೆ ಗದ್ಯದಲ್ಲಿ ಕೃತಿ ರಚನೆ ಮಾಡಿದ ಹಳೆಯ ಕವಿಗಳ ಸಂಖ್ಯೆ ಒಂದು 20 ಜನ ಇರ್ಬೋದು ಅಷ್ಟೇ. ಪದ್ಯದಲ್ಲಿ 100ಕ್ಕೂ ಹೆಚ್ಚು ಸಂಖ್ಯೆಯಲ್ಲಿ ಪದ್ಯದ ಕವಿಗಳು ಸಿಗ್ತಾರೆ, ಆದರೆ ಗದ್ಯ ಕವಿಗಳು ತುಂಬ ಕಡಿಮೆ ಇದ್ದಾರೆ. ನಾವಿಲ್ಲಿ ಸಂಸ್ಕೃತ ಕಾವ್ಯ ಪರಂಪರೆ ಪದ್ಯ ಕಾವ್ಯಗಳಲ್ಲಿ ಕಿಕ್ಕಿರಿದಿದೆ. ಸಂಸ್ಕೃತದ ಮುಖ್ಯ ಪ್ರೇರಣೆಯಿಂದ ಆರಂಭವಾದ ಕನ್ನಡದ ಮಾರ್ಗ ಕಾವ್ಯ ಪರಂಪರೆಯಲ್ಲಿ ಪಂಪನಿಗಿಂತ ಪೂರ್ವದಲ್ಲಿ ಗದ್ಯ ಪದ್ಯ ಮಿಶ್ರಿತವಾದ ಚಂಪು ಎಂಬ ರೂಪವೊಂದು ಉಟ್ಕೊಂಡಿತ್ತು ಅನ್ನೋದು ಹೊಸ ಸಂಗತಿ. ಈ ಗದ್ಯ ಪದ್ಯಗಳೆರಡು ಮಿಶ್ರ ಮಾಡಿ ಕೃತಿ ರಚನೆ ಮಾಡಬಹುದೆನ್ನುವ ಅರಿವು ಹಾಗೂ ಪ್ರಯೋಗ ಮುಖ್ಯವಾಗಿ ಭಾರತೀಯ ಸಾಹಿತ್ಯಕ್ಕೆ ಬಂದದ್ದು ಯಾವಾಗ ಅಂತ ಅಂದರೆ ಈ ಭಾರತೀಯ ಸಾಹಿತ್ಯಕ್ಕೆ ಬಂದದ್ದು ದಕ್ಷಿಣಾತ್ಯರ ಕೊಡುಗೆಯಿಂದ ಅಂತ ಹೇಳಿ ನಾವು ನೋಡ್ತೀವಿ.
ಕನ್ನಡದ ಮಾರ್ಗ ಸಾಹಿತ್ಯದ ಮೊದಲ ಕವಿಗಳಿಗೆ ಈ ರೂಪ ಕೈಗೆ ಸಿಕ್ಕಿದ್ರಿಂದ ಕನ್ನಡದ ಗದ್ಯಕ್ಕೆ ವಿಕಾಸಕ್ಕೆ ಒಂದು ಒಳ್ಳೆಯ ಅವಕಾಶ ದೊರೆಯುತ್ತೆ. ಗದ್ಯ ಚಂಪು ಕಾವ್ಯಗಳಲ್ಲಿ ಪದ್ಯದೊಂದಿಗೆ ಅದರ ಭಾವ ಪೂರ್ಣತೆಯ ಅಗತ್ಯಕ್ಕಾಗಿ ವಿವರಣೆಗಾಗಿ ಇದು ಒಳಗೊಳ್ಳುತ್ತೆ. ಇಲ್ಲಿ ನಾವು ಚಂಪು ಕವಿಗಳು ನೋಡ್ತೀವಿ, ಗದ್ಯ ಪದ್ಯವನ್ನು ಬೆರೆಸಿ ಬರಿತಾ ಇದ್ರು. ಅವರು ಪದ್ಯ ಮತ್ತು ಗದ್ಯ ಎರಡನ್ನೂ ಕೂಡ ಬೆರೆಸಿ ಬರಿತಾ ಇದ್ದಂಥದ್ದನ್ನು ನಾವು ನೋಡ್ತೀವಿ. ಇಲ್ಲಿ ಗದ್ಯ ಪದ್ಯ ಅವರಿಗೆ ಒಂದು ತಾಂತ್ರಿಕ ಅವಶ್ಯಕತೆ ಆಗಿತ್ತು ಅಂತ ಕೂಡ ತೋರ್ಬೋದಾಗಿದೆ. ಆ ನಂತರದಲ್ಲಿ ನಮಗೆ ನಯಸೇನ ಇವನು ತನ್ನ ಧರ್ಮಾಮೃತ ಎಂಬ ಕಾವ್ಯದಲ್ಲಿ ಗದ್ಯವನ್ನು ಹದಮಾಡಿ ಪರಿಣಾಮವಾಗಿ ಬರೆದಿದ್ದಾನೆ. ವಚನದ ಗದ್ಯಾಭಿವ್ಯಕ್ತಿಗೆ ಮುಖ್ಯ ಪ್ರೇರಣೆ ದೊರೆತಂತೆ ಕಾಣುತ್ತೆ. ಕನ್ನಡದಕ್ಕೆ ಈ ಒಂದು ಗದ್ಯಕ್ಕೆ ಪದ್ಯದ ಸತ್ವವನ್ನು ತುಂಬಿ ಪದ್ಯಗಂಧಿಯಾದ ಗದ್ಯ ರೂಪವೊಂದನ್ನು ನಿರ್ಮಿಸುವಂತಹದ್ದು ನೋಡ್ಬೋದಾಗಿದೆ. ಹಾಗೆ ಹರಿಹರನು ಈ ವಚನ ಗದ್ಯದಿಂದ ದೊರೆತ ಪ್ರೇರಣೆಯಿಂದ ಚಂಪು ಕಾವ್ಯದಲ್ಲಿ ಪ್ರೌಢವಲ್ಲದ ವಚನಗಳಲ್ಲಿ ಎಷ್ಟು ಸರಳವಲ್ಲದ ಗದ್ಯ ರೂಪವನ್ನು ತನ್ನ ಕೆಲವು ರಗಳೆಗಳ ನಡುವೆ ತಂದಿದ್ದಾನೆ ಅಂತ ನಾವು ನೋಡ್ಬೋದು. ಈ ಕನ್ನಡ ಸಾಹಿತ್ಯದ ಮಾರ್ಗ ಕಾವ್ಯದ ಕಾಲದಿಂದ ಹಿಡಿದು ಹಾಗೆ ಆಧುನಿಕ ಕಾಲದವರೆಗೂ ಗದ್ಯ ಸಹಯಾತ್ರಿಕನಂತೆ ಪಯಣವನ್ನು ಬೆಳೆಸ್ಕೊಂಡು ಬಂದಿದೆ. ಇದರಲ್ಲಿ ನಾವು ಗದ್ಯದ ಕವಿಗಳನ್ನ ನೋಡೋದಾದರೆ ಒಡ್ಡಾರಾಧನೆ ಬರೆದ ಶಿವಕೋಟ್ಯಾಚಾರ್ಯ, ಚಾವುಂಡರಾಯ ಪುರಾಣ ಬರೆದ ಚಾವುಂಡರಾಯ, ಮುದ್ರಾ ಮಂಜೂಷ ಕೆಂಪು ನಾರಾಯಣ, ಅದ್ಭುತ ರಾಮಾಯಣ ಮುದ್ದಣ್ಣ, ರಾಮಾಶ್ವಮೇಧ ಇದು ಕೂಡ ಮುದ್ದಣ್ಣದು. ಇವುಗಳು ಗದ್ಯ ಕಾವ್ಯಗಳ ಕೃತಿಗಳು. ಇನ್ನು ಚಿಕ್ಕದೇವರಾಜ ವಂಶಾವಳಿ, ರಾಜಾವಳಿ ಕತೆ ಇವು ಚಾರಿತ್ರಿಕ ಕಥನಗಳಾಗಿವೆ. ವಚನಗಳನ್ನಲ್ಲದೆ ಬೇರೆ ಗದ್ಯವನ್ನು ಬಳಸಿ ಬರೆದ ಅನೇಕ ವೀರಶೈವ ಕೃತಿಗಳಕಾರರು ಇದ್ದಾರೆ. ಆದರೆ ಅವರೆಲ್ಲರೂ ಗದ್ಯವನ್ನು ಬಳಸಿರೋದು ಶಾಸ್ತ್ರ ವಿಚಾರಗಳಿಗೆ ಮಾತ್ರ ಅಂತ ನೋಡ್ಬೋದು. ಒಡ್ಡಾರಾಧನೆ, ರಾಮಾಶ್ವಮೇಧ ಇವೆರಡೇ ತೀರ ಮಹತ್ವದ ಕೃತಿಗಳು. ಒಡ್ಡಾರಾಧನೆ 19 ಜೈನ ಧಾರ್ಮಿಕ ಕಥೆಗಳ ಸಂಗ್ರಹದ ಕಥಾಮಾಲೆ ಹಾಗೂ ತಂತ್ರ ವಿಶೇಷದ ರೀತಿ ಇದೆ. ಇನ್ನು 1823ರಲ್ಲಿ ಬರೆದ ಕೆಂಪು ನಾರಾಯಣನು ಬರೆದ ಮುದ್ರಾ ಮಂಜೂಷ, ಈ ಒಂದು ಮುದ್ರಾ ಮಂಜೂಷ ಅನ್ನುವಂತಹ ಕೃತಿ 1823ರಲ್ಲಿ ಬರೀತಾನೆ ಕೆಂಪು ನಾರಾಯಣ. ಇದು ಮುದ್ರಾ ರಾಕ್ಷಸ ಅನ್ನುವಂಥ ಸಂಸ್ಕೃತ ನಾಟಕವನ್ನು ಆಧಾರವಾಗಿಟ್ಕೊಂಡು ಬರೆದಂತಹ ಕೃತಿ ಇದು ಅಂತ ಹೇಳ್ಬೋದು. ಇದರಲ್ಲಿ ಹಳಗನ್ನಡ ಹೊಸಗನ್ನಡ ಎರಡರ ವಿಲಕ್ಷಣ ಮಿಶ್ರಣ ಇರೋದನ್ನ ನಾವು ನೋಡ್ತೀವಿ. ಹಾಗೆ ಆನಂತರದಲ್ಲಿ ರಚಿತವಾದ ಮುದ್ದಣ್ಣನ ರಾಮಾಶ್ವಮೇಧ, ಮುದ್ದಣ್ಣನನ್ನು ನಾವು ಹೊಸಗನ್ನಡದ ಮುಂಗೋಳಿ ಅಂತ ಕರಿತೀವಿ. ಈ ರಾಮಾಶ್ವಮೇಧ ಇದು ಭಾಷೆಯಲ್ಲಿ ಹಳಗನ್ನಡದಾದರೂ ಸತ್ವದಲ್ಲಿ ತೀರಾ ಆಧುನಿಕತೆಯನ್ನು ಪ್ರಕಟಿಸ್ತಾ ಹೋಗುತ್ತೆ. ಕತೆ ಹೇಳೋ ರೀತಿ, ಅದಕ್ಕೆ ಹಿನ್ನೆಲೆಯಾಗಿ ನಿರ್ಮಿಸಿಕೊಂಡಂಥ ಒಂದು ಮುದ್ದಣ್ಣ ಮನೋರಮೆಯರ ಒಂದು ಸಂಸಾರದ ಚಿತ್ರಣ, ಇದನ್ನು ಸುವರ್ಣದ ಚೌಕಟ್ಟು ಅಂತಲೇ ಕರಿಬೋದಾಗಿದೆ. SV ರಂಗಣ್ಣನವರು ಈ ಸುವರ್ಣದ ಚೌಕಟ್ಟು ಅಂತ ಹೇಳಿದ್ದಾರೆ. ಇಲ್ಲಿಂದ ಮುಂದೆ ಹೊಸಗನ್ನಡ ಸಾಹಿತ್ಯ ಅನೇಕ ಮುಖವಾಗಿ ಬೆಳ್ಕೊಳ್ಳುತ್ತೆ. ಅಲ್ಲಿ ತೀರಾ ಇಂದಿನ ಸಾಹಿತ್ಯ ಪರಂಪರೆಯಿಂದ ಭಿನ್ನ ಆಗುತ್ತೆ. ದೇಹ ಧೋರಣೆ ಶೈಲಿಯಲ್ಲಿ ಹೊಸತನ ಬರುತ್ತೆ. ಆಮೇಲೆ ಭಾವಗೀತೆ, ಕಾದಂಬರಿ, ಕತೆ, ಪ್ರಬಂಧ, ಜೀವನ ಚರಿತ್ರೆ, ನಾಟಕ, ಮಹಾಕಾವ್ಯ ಇವುಗಳ ರಚನೆಗಳು ಇಲ್ಲಾಗಿರೋದನ್ನ ನಾವು ನೋಡ್ಬೋದಾಗಿದೆ. ಭಾವಗೀತೆ ಬರುತ್ತೆ, ಕಾದಂಬರಿ ಬರುತ್ತೆ, ಕತೆ, ಪ್ರಬಂಧ, ಜೀವನ ಚಿತ್ರ, ನಾಟಕಗಳು, ಮಹಾಕಾವ್ಯಗಳನ್ನು ನಾವು ಆಧುನಿಕ ಕಾಲದಲ್ಲಿ ಅಂದರೆ ಹೊಸಗನ್ನಡದಲ್ಲಿ ನಾವು ನೋಡ್ತೀವಿ. ಈ ಕಳೆದ 20ಕ್ಕೂ ಮೀರಿದ ವರ್ಷಗಳಲ್ಲಿ ನವೋದಯ, ಪ್ರಗತಿಶೀಲ, ನವ್ಯ, ದಲಿತ ಬಂಡಾಯ ಎಂಬ ನಾವು ಸಾಹಿತ್ಯ ಘಟ್ಟಗಳನ್ನು ನೋಡ್ತೀವಿ. ಇಲ್ಲಿ ನವೋದಯ, ಪ್ರಗತಿಶೀಲ, ನವ್ಯ, ದಲಿತ ಬಂಡಾಯ ಅನ್ನುವಂಥ 4 ಸಾಹಿತ್ಯ ಚಳುವಳಿಗಳು ಕೂಡ ಕಾಣಿಸ್ಕೊಳ್ತವೆ. ಕನ್ನಡ ಸಾಹಿತ್ಯ ಕಳೆದ 10 ಶತಮಾನದ ಅವಧಿಯಲ್ಲಿ ಇಷ್ಟೊಂದು ರೂಪಗಳನ್ನು, ಕ್ರಿಯಾಶೀಲತೆಯನ್ನು ಪ್ರಕಟಿಸ್ಕೊಂಡಿರಲಿಲ್ಲ ಇಷ್ಟರ ಮಟ್ಟಿಗೆ ಅಂತ ಕೂಡ ನಾವು ನೋಡ್ಬೋದಾಗಿದೆ. ಇನ್ನು 1000 ವರ್ಷಗಳಿಗೂ ಮೀರಿದ ಕನ್ನಡ ಸಾಹಿತ್ಯ ಪರಂಪರೆಯಲ್ಲಿ ಬೇರೆ ಬೇರೆ ಕಾಲಮಾನದಲ್ಲಿ ಸಾಹಿತ್ಯ ತಾಳಿದ ಕೆಲವು ರೂಪಗಳನ್ನು ನೋಡಿದ ಮೇಲೆ ನಮ್ಗನ್ಸೋದಿಷ್ಟು, ಒಂದೊಂದು ಕಾಲಮಾನದಲ್ಲೂ ಬದಲಾದ ಕವಿಯ ಮನೋಧರ್ಮಗಳು, ಅವರ ಅಭಿವ್ಯಕ್ತಿ ಮಾಧ್ಯಮಗಳು ಬದಲಾಗಿದ್ದಾವೆ ಅನ್ನೋದನ್ನ ನಾವು ನೋಡ್ಬೋದಾಗಿದೆ. ಒಂದೊಂದು ಕೂಡ ಒಂದೊಂದು ರೀತಿಯ ಕನ್ನಡ ಸಾಹಿತ್ಯದ ಕ್ರಾಂತಿಘಟ್ಟಗಳಾಗಿವೆ ಅಂತ ಹೇಳ್ಬೋದಾಗಿದೆ. ಅದೇ ರೀತಿಯಲ್ಲಿ ನಾವಿಲ್ಲಿ ಆಧುನಿಕ ಸಾಹಿತ್ಯದಲ್ಲಿ ವಚನಕಾರರು ಕೊಟ್ಟಂತಹ ತಿರುವು ನಾವಿಲ್ಲಿ ನೋಡ್ತಾ ಹೋಗೋದಾದ್ರೆ, ಈ ರೂಪಗಳಲ್ಲಿ ಬದಲಾವಣೆಗಳಾದರೂ ಕೂಡ ಕನ್ನಡ ಸಾಹಿತ್ಯ ನಿಜವಾಗ್ಲೂ ಬದಲಾಗಿದ್ದು ಪಂಪನ ನಂತರ. 2ನೇ ಸಲ ಬದಲಾಗಿದ್ದು ಮೊದಲನೆಯ ತಿರುವು ವಚನಕಾರರ ಕಾಲದಲ್ಲಿ, 2ನೇದು ಆಧುನಿಕ ಕಾಲದಲ್ಲಿ. ವಚನಕಾರರು ಕೊಟ್ಟ ತಿರುವು ಅಂದರೆ ಹರಿಹರ ರಾಘವಾಂಕನ ಕಾಲ ತನಕ 12-13ನೇ ಶತಮಾನವನ್ನು ವಾಪಸ್ಕೊಳ್ಳುತ್ತೆ. ಆ ನಂತರ 15-16ನೇ ಶತಮಾನ ಹರಿದಾಸರ ಕೀರ್ತನೆಗಳ ಕಾಲವನ್ನು ಇದು ಮುಖ್ಯವಾಗಿ ತಿರುವನ್ನು ಪಡ್ಕೊಳ್ಳುತ್ತೆ ಅಂತ ಹೇಳ್ಬೋದಾಗಿದೆ.
ಈ ರೀತಿಯಲ್ಲಿ ನಮ್ಮ ಕನ್ನಡ ಸಾಹಿತ್ಯ ಪರಂಪರೆ ಬೆಳೆದು ಬರುತ್ತೆ. ಒಟ್ಟಿನಲ್ಲಿ ಕನ್ನಡ ಸಾಹಿತ್ಯವನ್ನು ಮಾರ್ಗದೇಸಿ ಮತ್ತು ಆಧುನಿಕ ಅಂತ ನಾವು ವಿಭಾಗ ಮಾಡಿ ನೋಡೋದಾದರೆ, ಪಂಪನ ನಂತರ ಕನ್ನಡ ಸಾಹಿತ್ಯ ನಿಜವಾಗ್ಲೂ ಬದಲಾದದ್ದು ಕೇವಲ 2 ಘಟ್ಟಗಳಲ್ಲಿ ಮಾತ್ರ ಎಂಬುದನ್ನು ನಾವು ಗಮನಿಸಬೇಕಾಗುತ್ತೆ. 2 ಘಟ್ಟಗಳಲ್ಲಿ ಯಾವಾಗ ಅಂದರೆ, ಒಂದು ವಚನಕಾರರ ಕಾಲದಲ್ಲಿ, ಇನ್ನೊಂದು ಆಧುನಿಕ ಕಾಲದಲ್ಲಿ. ಅಂದರೆ ಆಧುನಿಕ ಸಾಹಿತ್ಯದಲ್ಲಿ ಅಂತ ನಾವು 2 ಕಾಲಘಟ್ಟದಲ್ಲಿ ಈ ಕನ್ನಡ ಸಾಹಿತ್ಯ ಬದಲಾಗುತ್ತೆ ಅಂತ ಹೇಳ್ತಾರೆ. ಇದಿಷ್ಟು ಅಧ್ಯಾಯ 1ರ ಇಟ್ಟ ಹೆಜ್ಜೆ ತೊಟ್ಟ ರೂಪಗಳು ಅನ್ನೋದರಲ್ಲಿ ಭಾಗ 5 ನಾನು ತಿಳಿಸ್ಕೊಟ್ಟಿದ್ದೀನಿ. ಇನ್ನು 2ನೇ ಅಧ್ಯಾಯ ಇದೆ, ಕನ್ನಡ ಸಾಹಿತ್ಯದ ಮುಖ್ಯ ಪ್ರೇರಣೆ. ಅದನ್ನು ನಾನು ಮತ್ತೆ ಮುಂದಿನ ತರಗತಿಯಲ್ಲಿ ಮಾಡ್ತೀನಿ. ನಿಮಗೆ ಇದರಿಂದ ಏನಾದರೂ ಸ್ವಲ್ಪನಾದರೂ ನಿಮಗೆ ಉಪಯೋಗ ಆಗ್ತಾ ಇದ್ದರೆ ದಯವಿಟ್ಟು ಲೈಕ್ ಮಾಡಿ, ಕಮೆಂಟ್ ಮಾಡಿ. ಯಾರಾದರೂ ಇನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಎಲ್ರಿಗೂ ಧನ್ಯವಾದ.